ಹಣ ಅನ್ನೋದು ಒಂದು ಲೆವೆಲ್ಲಿಗೆ ಹೋದ್ಮೇಲೆ ಅದು ಅಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಳಲ್ಲ. ಸ್ಯಾಟಿಸ್ಫ್ಯಾಕ್ಷನ್, ನಂದು ಉದ್ದೇಶ ಏನು ಅಂದರೆ ಲೈಫ್ ಒಂದೇ ಜೀವ, ಎಲ್ಲರಿಗೂ ಒಂದೇ ಜೀವ, ಒಂದೇ ಜೀವನ, ಅದರಲ್ಲಿ ನಮಗೆ ಹೆಂಗೆ ಬೇಕು ಹಂಗೆ ಬಾಳ್ಬಿಡ್ಬೇಕು ಅಂತ. ಏಕೆಂದರೆ ಅದೇನೋ ಹೇಳ್ತಾರಲ್ಲ, ನೀರಿನ ಮೇಲಿರುವ ಗುಳ್ಳೆ ಥರ ಜೀವನ ಅಂತಾರೆ. ಸೊ ವಾಟ್ ಐ ಫೀಲ್ ಈಸ್, ನನ್ನ ಒಂದು ಪೂರ್ತಿ ಜೀವನವನ್ನು ನಾನು ಸ್ಟಾಕ್ ಮಾರ್ಕೆಟ್ ತರಬೇತಿಗೋಸ್ಕರ ಮುಡಿಪಾಗಿಟ್ಟಿದ್ದೀನಿ. ಪ್ಲಸ್ ನಾನು ಕೂಡ ಒಂದು ಒಳ್ಳೆ ಟ್ರೇಡರ್ ಆಗಿ ಇನ್ವೆಸ್ಟರ್ ಆಗಿದ್ದೀನಿ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಅಂದ್ಕೊತೀವಿ ಜೀವನದಲ್ಲಿ ನಾವು ಅಂದ್ಕೊಂಡಂಗೆ ಆಗ್ಬಿಡುತ್ತೆ, ಏನೂ ಆಗಲ್ಲ. ನಾವು ಅಂದ್ಕೊಳೋದೇ ಒಂದು, ಲೈಫ್ನಲ್ಲಿ ಆಗೋದೇ ಇನ್ನೊಂದು. ಅಣ್ಣವ್ರು ಏನು ಹೇಳ್ತಾರೆ ಯಾವಾಗಲೂ, ನಾವು ಬಯಸಿದಂತೆ ಭಾಳಲ್ಲಿ ಏನು ನಡೆಯೋದು. ಸೊ ಅಂದ್ರೆ ಅರ್ಥ ಏನು, ನಾವು ಅಂದ್ಕೊಳೋದು ಮೇಲೆ ಹೋಗುತ್ತೆ ಅಂತ ಅಂದ್ಕೊತೀವಿ, ಮಾರ್ಕೆಟ್ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆದರೆ ಯಾರನ್ನು ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ? ಓನ್ಲಿ ಹೆಡ್ಜಿಂಗ್ ಕ್ಯಾನ್ ಸೇವ್ ಅಸ್. ಸೊ ಹೆಡ್ಜಿಂಗ್ ಈಸ್ ಜಸ್ಟ್ ಲೈಕ್ ಇನ್ಶೂರೆನ್ಸ್. ಅದನ್ನು ಎಲ್ಲ ಬಂದಿರತಕ್ಕಂಥ ಸ್ನೇಹಿತರುಗಳಿಗೆ ನಾವು ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ ಯಾರಿಗೂ ಕೂಡ, ಯಾಕಂದ್ರೆ ನಾನು ಕೂಡ ಒಬ್ಬ ವಿದ್ಯಾರ್ಥಿ ಅಲ್ಲ. ಬಟ್ ರಿಯಲ್ ಆರ್ಟ್ ಆಫ್ ಮೇಕಿಂಗ್ ಮನಿ, ವಾಟ್ ಈಸ್ ಇಟ್?